ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪರಿಸ್ಥಿತಿ ಅಂದ್ರೆ ಈಗ ಆಲ್ರೆಡಿ ಅದು ಆ ಗೇಟ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಾಮಗಾರಿ ಶುರು ಮಾಡಿದ್ದಾರೆ. ಅಂದ್ರೆ ಆ ಗೇಟ್ ಅನ್ನ ರೆಡಿ ಮಾಡುವಂತ ಪರಿಸ್ಥಿತಿ ಶುರು ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ MS ದೇವಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಇದ್ರ ಮಾತಾಡ್ಸೋಣ. ಇದ್ರ ಬಗ್ಗೆ ಏನಾಗಿದೆ ಸರ್? ಇಲ್ಲ, ಈಗೇನು ಅದು 19ನೇ ಗೇಟ್ ಕಟ್ಟಾಗಿದೆ. ಅದನ್ನು ಈಗಾಗಲೇ ರಿಪೇರಿಗೊಳಿಸಲು ನೀರಾವರಿ ಇಲಾಖೆಗಳು ತ್ವರಿತವಾಗಿ ಕ್ರಮಗೊಳಿಸ್ತಾ ಇದ್ದಾರೆ. 5 ರಿಂದ 7 ದಿವಸ ಒಳಗಾಗಿ ಸಂಪೂರ್ಣವಾಗಿ ಅದನ್ನು ರಿಪೇರಿ ಮಾಡುವ ವಿಶ್ವಾಸವನ್ನು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಮತ್ತು ನೀರು ಕೆಲವು ಹಂತದ ಮರೆಗೆ ನೀರನ್ನು ಹೊರಗಡೆ ಕಳಿಸಿ ಉಳಿದಂತೆ ಅವರು ರಿಪೇರಿ ಮಾಡ್ತಾರೆ. ನಮಗೆ ಏನು ನೀರನ್ನು ಹೊರಗೆ ಕಳಿಸ್ತೀವಿ ಆ ನೀರಿಗೂ ಏನು ತೊಂದರೆ ಆಗಲಿಕ್ಕಿಲ್ಲ. ಈಗಿನ ನಮ್ಮ ಮಾಹಿತಿಗಳ ಪ್ರಕಾರ ಮಲೆನಾಡು ಪ್ರದೇಶದಲ್ಲಿ ದಿನಾಂಕ 19ರ ನಂತರ ಒಳ್ಳೆಯ ಮಳೆಯ ನಿರೀಕ್ಷೆ ಇದೆ. ವೆದರ್ ಫೋರ್ಕಾಸ್ಟಿಂಗ್ ಪ್ರಕಾರ ಆ ಮಳೆ ಬಂದಲ್ಲಿ ನಮಗೆ ಸುಮಾರು 4 ರಿಂದ 5 ದಿನಗಳ ಒಳಗಾಗಿ ಮತ್ತೆ ನಮಗೆ ಯಥಾಸ್ಥಿತಿಯಾಗಿ ಡ್ಯಾಮ್ ತುಂಬುವ ನಿರೀಕ್ಷೆ ಇದೆ. ಹಾಗಾಗಿ ಯಾರೂ ಸಾರ್ವಜನಿಕರು ಆತಂಕಕ್ಕೆ ಒಳಪಡಬೇಕಾಗಿಲ್ಲ. ಮತ್ತು ಯಾರೂ ಕೂಡ ಈಗಲೇ ಯಾವುದೋ ನಿರ್ಧಾರನ ತೆಗೆದುಕೊಂಡು ಮಾತಾಡೋ ಅವಶ್ಯಕತೆಯೂ ಇಲ್ಲ. ಮಳೆ ನಿರೀಕ್ಷೆ ಇರೋದ್ರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗದೆ ಬೇಗ ರಿಪೇರಿ ಮುಗಿಸಿದ ನಂತರನೇ ಮತ್ತೆ ಡ್ಯಾಮ್ಗೆ ಯಥಾಸ್ಥಿತಿಯಾಗಿ ನೀರು ಬರುತ್ತೆ. ಈ ಮಾಹಿತಿಯನ್ನು ಸಾರ್ವಜನಿಕರೆಲ್ಲರೂ ತಿಳ್ಕೊಬೇಕಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನದಿ ಪಾತ್ರದ ಜನರು ಕೂಡ ನಾವು ಈಗಾಗಲೇ 1,50,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದಾರೆ. ನಾವು ಹಿಂದೆ 1,80,000 ಕ್ಯೂಸೆಕ್ಸ್ ಈಗ 15 ದಿವಸ ಹಿಂದೆ ಬಿಟ್ಟಾಗ ಯಾವುದೇ ತೊಂದರೆ ಆಗಿಲ್ಲ. ಹಾಗಾಗಿ ನದಿ ಪಾತ್ರದ ಜನರಿಗೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಇತರೆ ಅಧಿಕಾರಿಗಳು ಮಾಹಿತಿ ನೀಡಲಾಗಿದೆ. ಯಾರಿಗೂ ತೊಂದರೆ ಆಗದ ರೀತಿಯಾಗಿ ಕ್ರಮ ವಹಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಮತ್ತು ಮಳೆಯ ನಿರೀಕ್ಷೆ ಇರೋದ್ರಿಂದ ಮತ್ತು ಯಥಾಸ್ಥಿತಿಯಾಗಿ ನಾವು ತುಂಗಭದ್ರಾ ಡ್ಯಾಮ್ಗೆ ನೀರು ಪಡೆಯುವ ವಿಶ್ವಾಸ ನಮಗಿದೆ. ಈ ರಿಪೇರಿಯ ಕೆಲಸ ತ್ವರಿತವಾಗಿ ಮುಕ್ತಾಯಗೊಂಡ ತಕ್ಷಣ ಮತ್ತು ಯಥಾಸ್ಥಿತಿಯಾಗಿ ಮಳೆ ಬಂದರೆ ನಮ್ಮ ಡ್ಯಾಮ್ ತುಂಬುತ್ತೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ತೇನೆ. ಸರ್, ಇನ್ನೊಂದು ಸಾರ್ವಜನಿಕವಾಗಿ ಚರ್ಚೆ ಆಗುವಂಥದ್ದು ಏನಂದ್ರೆ 2ನೇ ಬೆಳೆಗೂ ಕೂಡ ನೀರಾಗಲ್ಲ ಅಂತ ಒಂದು ಆತಂಕ ಎದುರಾಗಿರುವಂತ ನಮ್ಮ ಭಾಗದ ರೈತರಿಗೆ, ಈ ಕಲ್ಯಾಣ ಕರ್ನಾಟಕದ ಏನು ಭಾಗ ಇದೆ ಜನರಿಗೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಬೆಳೆಗಳಿಗೆ ಆಗಲ್ಲ ಅನ್ನೋ ಒಂದು ಮಾತು ಕೂಡ ಚರ್ಚೆ ಆಗ್ತದೆ. ಸರ್, ಇದ್ರ ಬಗ್ಗೆ ಏನೈತೆ ಸರ್? ಮತ್ತೆ ಜೊತೆಗೆ CM ಅವರು ಬರ್ತಾ ಇದ್ದಾರೆ. ಸೊ ಯಾವತ್ತು ಬರ್ತಾ ಇದ್ದಾರೆ ಮತ್ತು ಏನ್ ಮಾಡ್ತಾರೆ ಸರ್? ಇಲ್ಲ, ಈ ಸದ್ಯ ಮಾಹಿತಿ ಪ್ರಕಾರ ನಮಗೆ ನಾಳೆ CM ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದು TP ಬಂದ ತಕ್ಷಣ ತಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ಎರಡನೇದಾಗಿ 1 ಬೆಳೆ ಮತ್ತು 2 ಬೆಳೆಯನ್ನು ನಮ್ಮ ಕಾಡಾ ಅಧಿಕಾರಿಗಳು ನಿಗದಿಪಡಿಸ್ತಾರೆ. ನೀರಿನ ಲಭ್ಯತೆ ಮೇರೆಗೆ ಅವರು ನಿಗದಿಪಡಿಸ್ತಾರೆ. ಈಗ ನೀರು ನಾವು ಲಭ್ಯತೆ ಬಗ್ಗೆ ಹೇಳೋದಷ್ಟೇ ನಮಗೀಗ ಒಂದು ಅವಕಾಶ ಇದೆ. ಮಳೆಯ ಒಂದು ಸೂಚನೆ ಇರೋದ್ರಿಂದ ಈ ವರ್ಷನೂ ಕೂಡ ನಾವು ಮತ್ತೆ ಯಥಾಸ್ಥಿತಿಯಾಗಿ ಸಂಪೂರ್ಣವಾಗಿ ಡ್ಯಾಮ್ಗೆ ನೀರು ಬಂದಲ್ಲಿ ಅದನ್ನು 2 ಬೆಳೆ ಬಗ್ಗೆ ಕಾಡಾ ಅಧಿಕಾರಿಗಳು ನಿಗದಿಪಡಿಸ್ತಾರೆ. ಓಕೆ, ಇದಿಷ್ಟು ಜಿಲ್ಲಾಧಿಕಾರಿಗಳು ಹೇಳುವಂಥದ್ದು ಏನಂದ್ರೆ ಯಾವುದೇ ರೀತಿಯಿಂದ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಮತ್ತು ಸಾರ್ವಜನಿಕರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನೇನು ಕೂಡಲೇ ಶೀಘ್ರದಲ್ಲೇ ಈ ಒಂದು ಗೇಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಭೀಮರಾಜ್, BTV ನ್ಯೂಸ್, ವಿಜಯನಗರ.